ವೀಕ್ಷಕರೇ, ಜಿಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಪೂಜಾ. ಮೂಡಲಗಿಯಲ್ಲಿ ಈ ಖಾತಾ ಅಭಿಯಾನಕ್ಕೆ ಚಾಲನೆ ನೀಡಿದ ಶಾಸಕ ಬಾಲಚಂದ್ರ ಜಾರಕಿಹೊಳಿ, ಈ ಖಾತಾದಿಂದ ಪುರಸಭೆಗೆ 2 ಕೋಟಿ ರೂಪಾಯಿಗಳ ಆದಾಯ ನಿರೀಕ್ಷೆ. ಮೂಡಲಗಿ ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿನ ಅನಧಿಕೃತ ಸ್ವತ್ತುಗಳಿಗೂ ಸಹ ಈ ಖಾತಾ ಅಭಿಯಾನವು ನಡೆಯಲಿದ್ದು, ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಕರೆ ನೀಡಿದರು. ಶನಿವಾರದಂದು ಪುರಸಭೆ ಆವರಣದಲ್ಲಿ ಜರುಗಿದ ಈ ಖಾತಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಅಭಿಯಾನದಿಂದ ಬಡ ಕುಟುಂಬಗಳಿಗೆ ಅನುಕೂಲವಾಗಲಿದೆ ಅಂತ ತಿಳಿಸಿದರು. ಮೂಡಲಗಿ ಪುರಸಭೆಯ ವ್ಯಾಪ್ತಿಯಲ್ಲಿ ಸುಮಾರು 2500ಕ್ಕೂ ಹೆಚ್ಚು ಆಸ್ತಿಗಳು ಈ ಖಾತಾಕ್ಕೆ ಒಳಪಟ್ಟರೆ ಅಂದಾಜು 2 ರಿಂದ 2.50 ಕೋಟಿ ರೂಪಾಯಿಗಳ ಆದಾಯವು ಪುರಸಭೆಗೆ ಹರಿದು ಬರಲಿದೆ. ಫಲಾನುಭವಿಗಳು ತಕ್ಷಣವೇ ಪುರಸಭೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಈ ಖಾತಾ ಉತ್ತರಗಳನ್ನು ಪಡೆದುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳನ್ನು ಸಂಪರ್ಕ ಮಾಡಬೇಡಿ ಅಂತ ಸಲಹೆ ನೀಡಿದ ಅವರು, ಈ ಅಭಿಯಾನವು ಮೇ ತಿಂಗಳ ಅಂತ್ಯದವರೆಗೆ ನಡೆಯಲಿದೆ ಎಂದರು. ಸ್ಥಳೀಯ ಎಸ್ಸಿ ಕಾಲೋನಿಯ ಸುಮಾರು 300 ಕುಟುಂಬಗಳಿಗೆ ಖಾತಾ ಉತ್ತಾರಗಳನ್ನು ಮಾಡಿಕೊಟ್ಟು ಅಂಥ ಬಡ ಕುಟುಂಬಗಳಿಗೆ ಅನುಕೂಲ ಮಾಡಿಕೊಡುವಂತೆಯೂ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿವೆ. ಇದರಿಂದ ನಮಗೂ ಸಹ ಅಡಚಣೆಯಾಗಿದೆ. ಕಳೆದ 2 ವರ್ಷಗಳಿಂದ ಯಾವ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಹೊಸ ಯೋಜನೆಗಳನ್ನು ಸಾಕಾರಗೊಳ್ತಾ ಇಲ್ಲ. ಮುಂದಿನ ತಿಂಗಳು ನಡೆಯಲಿರುವ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನ ನೀಡುವಂತೆ ಮುಖ್ಯಮಂತ್ರಿಗಳನ್ನು ಕೋರಲಾಗುವುದು. ಹದಗೆಟ್ಟಿರುವ ರಸ್ತೆಗಳನ್ನು ಅಭಿವೃದ್ಧಿ ಮಾಡುವಂತೆಯೂ ಇದಕ್ಕಾಗಿ ಅನುದಾನವನ್ನು ನೀಡುವಂತೆಯೂ ಸಚಿವ ಸತೀಶ್ ಜಾರಕಿಹೊಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಅಂತ ಅವರು ಹೇಳಿದರು. ಇನ್ನು ಬಹುನಿರೀಕ್ಷಿತ ಮೂಡಲಗಿ ಮಿನಿ ವಿಧಾನಸೌಧದ ನಿರ್ಮಾಣಕ್ಕೆ ನಿವೇಶನವನ್ನು ಗುರುತಿಸಲಾಗಿದೆ. ಆದರೆ ಸರ್ಕಾರದಿಂದ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಇದೇ ಸಂದರ್ಭದಲ್ಲಿ ವಿದ್ಯುಕ್ತವಾಗಿ 2 ಕುಟುಂಬದವರಿಗೆ ಈ ಖಾತಾ ಉತ್ತಾರಗಳನ್ನು ನೀಡುವ ಮೂಲಕ ಅಭಿಯಾನಕ್ಕೆ ಅಧಿಕೃತ ಚಾಲನೆ ನೀಡಿದರು. ಯಾಕಂದ್ರೆ ರಸ್ತೆಗಳೆಲ್ಲ ಕಡೆ ಬಹಳ ಕೆಟ್ಟಿದಾವು. ಡೆವಲಪ್ಮೆಂಟ್ ಅದನ್ನ ಅಭಿವೃದ್ಧಿ ಕೆಲಸಕ್ಕೆ ಹಾಕೊಂಡು ಹೆಚ್ಚಿನ ಕೆಲಸ ರಸ್ತೆಗಳ ಮುಖಾಂತರ ಮಾಡ್ಬೇಕಂತೇಳಿ ಅದೊಂದು ಹೇಳಿದ್ದೀನಿ. ಅದಕ್ಕೆ ತಾವೆಲ್ಲರೂ ಇಲ್ಲೆಲ್ಲ ಇದ್ದಂತ ಸರ್ವ ಸದಸ್ಯರು ನಿಮ್ಮೆಲ್ಲರೂ ಸಹಕಾರ ಕೊಡಬೇಕು. ಯಾರಿಗೂ ತೊಂದರೆ ಆಗದಂಗೆ ಆದಷ್ಟು ಬೇಗನೆ ಅವ್ರಿಗೆಲ್ಲ ಉದ್ಧಾರ ಕೊಟ್ಟು ಅವ್ರಿಗೆ ಅಂದ್ರೆ ರೆಗ್ಯುಲರೈಸ್ ಮಾಡಿಕೊಟ್ರೆ ಮುಂದೆ ಅವ್ರ ಲೋನ್ ಮಾಡ್ಕೊಳಕೋ ಮತ್ತೊಂದು ಮಾಡ್ಕೊಳಕೋ ಅನುಕೂಲವಾಗ್ತೈತೆ ಸರಿಯಾಗಿ. ಯಾಕಂದ್ರೆ ಇದೇ ನಮ್ಮವರ ಅಧಿಕಾರಿಗಳು ನಿಮ್ಗೆಲ್ಲ ಹೇಳಿ ಅವ್ರ ಯಾವ ತರ ಆಸ್ತಿಗಳು ಬರ್ತಾವ, ಯಾವ ಲಾಗು ಆಗ್ತೈತೆ ಅಂತ ಅದನ್ನ ದಯಮಾಡಿ ಎಲ್ಲರೂ ಆ ತರ ಮಾಡ್ಕೊಂಡು ಮುನ್ಸಿಪಾಲಿಟಿ ಬೇಗನೆ ಬಂದು ಅರ್ಜಿ ಕೊಟ್ಟು ಬೇಗನೆ ಅದನ್ನೆಲ್ಲ ಉದ್ಧಾರ ತಗೊಂಡು ಎಲ್ಲ ಅನುಕೂಲ ಮಾಡ್ಕೋಬೇಕಂತ ನಾ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು. ಯಾಕಂದ್ರೆ ಒಂದು ಒಳ್ಳೆ ಕೆಲಸ ಸರ್ಕಾರ ಮಾಡಿದ ಸುಮಾರು 2 ವರ್ಷ ಸರ್ಕಾರ ಬಂದ 2 ವರ್ಷ ಇದೊಂದೇ ಚಲೋ ಕೆಲಸ ಮಾಡಿದ ನನಗನ್ನಿಸ್ತೈತಿ. ಯಾಕಂದ್ರೆ ಹೆಂಗವ್ರವಿ ಅಲ್ಲ ಓಡಾಡ್ತಿಲ್ಲ MP ಎಲೆಕ್ಷನ್ ಕಡೆ ಅಲ್ಲ ನೀವು ಎಲ್ಲ ಓಡಾಡ್ತೀರ. ಅದಕ್ಕೆ ನಿಮ್ಗೂ ಹೇಳಿದ್ರೆ ಮನೆಗೆ ಹೋಗಾಗದ ಕರೆದ ಅದಕ್ಕೆ ಹಿಂಗಾಗಿ ಇದೊಂದು ಚಲೋ ಕೆಲಸ ಮಾಡಿದ್ರೆ. ಯಾಕಂದ್ರೆ ಬಡವ್ರಿಗೆ ಬಹಳ ಅನುಕೂಲ ಐತೆ. ಯಾಕಂದ್ರೆ ಬಹಳ ಕಿರಿಕಿರಿ ಎಲ್ಲಾ ಊರಾಗ. ಹಿಂಗಾಗಿ ಇಲ್ಲೇ ಒಂದ್ ಯಾವ್ದೋ ಮಲ್ಲಿಕ್ ಯಾವ್ದಾದ್ರು ಒಂದು ಮನಿ ತಗೊಂಡ್ಬರ್ತಿದ್ದದ ಹಂಗಾಗೋಯ್ತಲ್ಲ. ಹಂಗೆಲ್ಲ ಅದೆಲ್ಲ ಹಿಂಗ್ ಬಂದ ಕೇಸ್ ಎಲ್ಲಾರು ಕಿರಿಕಿರಿ ಹಾಕಿ ಕೇಸ್ ಕಡೆಗೆ ಒಂದು ಅನುಕೂಲ ಆಗೈತಿ. ಸಿದ್ದರಾಮಯ್ಯ ಅವ್ರ ಕರ್ನ ಇದೊಂದು ಚಲೋ ಕೆಲಸ ಮಾಡಿ ಬಡವರಿಗೆ ಅನುಕೂಲ ಆಗಂಗ ಇದನ್ನೆಲ್ಲಾ ಮಾಡ್ರಿ. ಇದ್ರ ಜೊತೆಗೆ ಚೀಫ್ ಆಫೀಸರ್ ಇಲ್ಲಿ ಅದಾರ. ಯಾಕಂದ್ರೆ ನಮ್ಮಂದ್ರೆ SC ಸಮಾಜ ಅವ್ರದ್ದು ಒಂದು 200 ಹಿಂಗ ಅದಾವ. ಅಂದ್ರೆ 200-250 ಅವರು ಈ ತರ ಆಗಿದಾವು. ಅವು ಇದ್ರಾಗ ಅವಕಾಶ ಮಾಡಿಕೊಡ್ರಿ ಅವ್ರಿಗೆ. ಯಾಕಂದ್ರೆ ಅದ್ರಾಗ ಯಾರಾಗ ಹೇರ್ಲ ಅವ್ರ ಯಾರ ನಡು ಇದ್ದವ್ರು ತಗೊಂಡ್ಬರ್ಬ್ಯಾಡ್ರಿ, ನಡು ಇದ್ದವ್ರು ಮತ್ತೆ ಅದ್ ಹೇಳ್ತಾರೆ ಇದೆ ಅಂತ ನೇರವಾಗಿ ಮುನ್ಸಿಪಾಲಿಟಿಗೆ ಬಂದು ಅವು ಒಂದು 250 ಅಂತಂದ್ರೆ ಇಡೀ ಮೂಡಲಗಿ ಸಮಸ್ಯೆನ ಬಗೆಹರಿತಿದೆ. ಅದನ್ನು ಎಲ್ಲ ತಗೊಳ್ಳಂತ ಕೆಲಸ ತಾವು ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊ.